ಈಗೋ ಚತುರ್ದಶ ಭುವನ ಬ್ರಹ್ಮಾಂಡಗಳೆಲ್ಲ ತಲ್ಲಣಿಸುವ ಶ್ರೀ ಹರಿಯ ಪಾದ ಸೇವಕ ಸರ್ವ ಸಾಮ್ರಾಜ್ಯ ಸಾರ್ವಭೌಮನಾಥ ಚಂದ್ರ ಮಹಾರಾಜನ ಪ್ರಧಾನರು ಸಾರದೆಯ ದೇವ ಚಿತ್ರಸೈನ ಗಂಧರ್ವ
ನಿನ್ನನ್ನು ಬಿಡಿದು ಚಿರಚಿತ್ರವನ್ನು ಮಾಡುತ್ತಿದ್ದನು. ಆದರೆ ಮನುಷ್ಯರಿಗೆ ಯಾವ ಪರಿಣಾಮದಿಂದ ಶಿಕ್ಷಿಸಬಾರದು ಪ್ರಮಾಣ ಉಂಟು. ಮಾಡುವುದು ಇವನನ್ನು ಬಿಡಿದು ಚಟ್ಟನೆ ಕಪಾಲಕ್ಕೆ ಹೊಡೆದು ಇವನ ಮೂಗಿನ ಮೇಲೆ ಸಾಲ ಬಟ್ಟೆಯನ್ನು ಬರೆದು ಇವನ ಮುಖಭಂಗವನ್ನು ಮಾಡಿ ಕಳಿಸಿಬಿಡಲಾದ ಹೇಗಿರುವುದಪ್ಪ. ಕೆಟ್ಟ ಗಂಧರ್ವರ ಒಳ್ಳೆ ಒಳ್ಳೆ ಬಂಡ ಎಲೆ ಅಮ್ಮ ಜೀವನ ಪಕ್ಕು ಹೋರಾಟದಿಂದ ಫಲಗಳಕ್ಕಿದ್ದೆ ಇಲ್ಲದ ಪರಿ ಮಾಡಿದ್ರ ಒಳ್ಳೆ ಮರ್ಯಾದೆಯಿಂದ ನಮ್ಮ ರಾಜನಲ್ಲಿಗೆ ಬಂದರೆ ಸರಿ, ಇಲ್ಲವಾಯ್ತು ನಿಮ್ಮನ್ನು ಬಿಡಿದು ಕೊಲ್ಲ ಬಿಡುವೆಯನ್ನು ಕಂಡಿರ ಬಂಡವಾಳಾದರೆ ಕೆಟ್ಟ ಗಂಧರ್ವರು ಹನುಮನಾದ ಮೂರ್ಖ ಹಾಕಿದ ದಾಖಲೆಯವರೇ. ನರಹತವರೊಂದು ನುಡಿಯುವ ನಿನ್ನ ನಾಲ್ಕಕ್ಕಿಂತ ನಿನ್ನ ಹಿಡಿದು ಹಲ್ಲುಗಳನ್ನು ಮುರಿದು ಕೈ ಕಾಲುಗಳನ್ನು ಸುಡುವಂತ ಆಚು ಕೈಗಳಿಗೆ ಮಾಡಿದೆ ಸುಮ್ಮನೆ ಕರೆ ಎಲೆ ಕಷ್ಟ ಅಮ್ಮ ನಿಮ್ಮ ರಾಜನಿಗೆ ಹೋಗಿ ಅವನಮ್ಮ ಕಳಿಸ ಅವನ ಯುದ್ಧದ ಅವನ ಭೀಕರ ಮುರಿದು ಅವನ ಕಣ್ಣಂಗಳನ್ನು ಖಂಡಿಸಿ ಭೂತಗಳ ದಂಡಕ್ಕೆ ದಂಡಿಯ ಗುಣಪಡಿಸುವ ಕಂಡಿಯ ಅಮರಾವತಿ ವಲ್ಲಭನಾದ ಇಂದ್ರ ಮಹಾರಾಜನು ಈವನ ತೊಳೆದಾರ ಬಂದ ಕಾಲಕ್ಕೆ ಅವರು ನಮ್ಮ ಚಂಡಿಗೆ ಕೈಕೊಟ್ಟು ಅವನನ್ನು ಹಿಡಿದುಕೊಂಡು ಬರುವುದಕ್ಕೆಂದು ಆಜ್ಞೆಯಿಂದ ಮಾಡಿರುವನ. ಮೂರ್ಖರೇ, ನೀವು ಸುಮ್ಮನೆ ಇದ್ದರೆ ಸರಿಯಿಲ್ಲವಾಯಿತು. ಯುದ್ಧದ ನಿಮ್ಮನ್ನು ಮುರಿದು ನಿಮ್ಮ ಗಂಡಗಳನ್ನು ಖಂಡಿಸಿ ಭೂತಗಳ ದಂಡಕ್ಕೆ ದಂಡೆ ಆಗಿ ಉಣಬಡಿಸಲು ಮೂರ್ಖ ಮಾಡಿ ತಪ್ಪು ಏನು ಮಗಳೇ ಇನ್ನೊಂದು ಸಾರಿ ಇಂತಹ ನುಡಿಗಳನ್ನು ನೋಡಿದರೆ ನಿನ್ನ ನಾಲಿಗೆಯ ಮುಗಿತ್ತಿಸಿ ಗುತ್ತಿಯನ್ನು ಕತ್ತರಿಸಿ ನಿನ್ನ ನತ್ತಿಗಳು ಜ್ಯೋತಿಯ ಮತ್ತಿಸ ಕುತಾಂತರ ಪಟ್ಟಣಕ್ಕೆ ಕಳಿಸಿ ಬಂದ ಮೂರ್ಖರೇ, ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರೆ. ಅದೇ ಪ್ರಕಾರದಿಂದ ಯುದ್ಧಕ್ಕೆ ನಿಲ್ಲರೆ ಮೂರ್ಖ. ಬಳಿ ಬಳಿ ರಜ ಈ ಬ್ಯಾಟ್ರನಂತೆ ಗುಡಿ ಗುಡಿ
ಈ ಭ್ರಷ್ಟ ದುರ್ಯೋಧನಿಗೆ ಪಟ್ಟದ ರಾಣಿ ಆಗಿರಬಹುದೇ? ಅಮ್ಮ ಭಾನುಮತಿ, ಗಂಧರ್ವಪತಿ, ಈ ದುರಳನಾದ ಗುರುಪತಿಯ ಸೆರೆಯನ್ನು ಬಿಡಿಗೆಂದು ಬೇಡಿಕೊಳ್ಳುತ್ತಿರುವೆಯಲ್ಲ, ಇವನ ಮಾಡಿದ ಅಪರಾಧ. ಅಮ್ಮ ಭಾನುಮತಿ, ಗಂಧರ್ವಪತಿ, ಇವನ ನುಡಿದ ದುರ್ಭಾಷೆಗಳು ಎಷ್ಟೊಂದು ಹೇಳಲೆ? ಇವನ ಸಂಗತಿ ನಿನಗೆ ತಿಳಿಯದು. ಸುಮ್ಮನಿರಮ್ಮ ಭಾನುಮತಿ, ತಕ್ಷಣ ಮೇಲಿನ ಪಟ್ಟಣಕ್ಕೆ ಬರಲು ದೇವತರು